ಇವ್ರಿಗೆ ಸೀಟು ಕರ ಕೊಡು. ಸೈಡ್ ಹೋಗಿ ಸೈಡ್ ಹೋಗಿ. ಸೈಡ್ ಬನ್ನಿ, ನೀವು ಸೈಡ್ ಬನ್ನಿ, ಹಾಕ್ಬಿಟ್ಟು ನರೇಶ ಬಾರ ಅರುಣ ಬರೋದು ಎಲ್ಲ ಬರೋದು ಎಲ್ಲ ಊರಿನ ಲೀಡರ್ ಇಲ್ಲ ಅಂದ್ರೆ ಯಾರು ಅವನು ಏನು ಹೇಳ್ತಾನೆ. ತೆಗಿಬೇಕಾ? ಈ ಕಡೆ ನೋಡಿ, ಈ ಕಡೆ ನೋಡಿ. ಸೊ ಯಾಕೆ ಓಡಾಡ್ತೀರ? ಇಲ್ಲ, ಈ ಕಡೆ ನೋಡಿ, ಈ ಕಡೆ ನೋಡಿ. ಸೂಪರ್. ಈಗ ಒಂದು ಹೇಳಿ, ಕೊಂಡೊಯ್ತೀನಿ ಹೇಳಿ. ಜೋರಾಗಿ ಅಲ್ಲಿ ಕೇಳಿಸ್ಬೇಕಲ್ಲ. ಯಾರಿಗೆ ಸಾತನಹಳ್ಳಿ ಅಧ್ಯಕ್ಷರ ಚುನಾವಣೆಯಲ್ಲಿ ವಿರೋಧಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳು. ಸಹಕರಿಸಿದ ರೇವಣ್ಣನವರು, ಡಾಕ್ಟರ್ ಸೂರಜ್ ರೇವಣ್ಣನವರು, ಅದೇ ಬಾಲಣ್ಣನವರು, ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರು, ಹಾಲಿ ಡೈರೆಕ್ಟರ್ಗಳು, ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡಿಸಿ ಮುಂದುವರಿಸಿಕೊಟ್ಟಿದ್ದಾರೆ. ಅದರಿಂದ ನಾನು ಅವರ ಸಹಕಾರದಿಂದ ಅವರ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ನಾನು ಅವರ ಮಾರ್ಗದರ್ಶನದಂತೆ ಮುಂದಿನ ದಿನಗಳಲ್ಲಿ ಎಲ್ಲ ಡೈರೆಕ್ಟರ್ಗಳಿಗೂ ವಂದನಿಸುತ್ತಾ ರೇವಣ್ಣ ಸಾಹೇಬರು ಮತ್ತು ಡಾಕ್ಟರ್ ಸೂರಜ್ ರೇವಣ್ಣನವರು, ಬಾಲಣ್ಣನವರ ಸಹಕಾರದೊಂದಿಗೆ ಸಾತನಹಳ್ಳಿ ಸಂಘ ಹೆಚ್ಚಿನ ರೀತಿಯಲ್ಲಿ ಒತ್ತುಕೊಂಡು ಹೋಗ್ತಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ರೇವಣ್ಣನವರ ಮಾರ್ಗದರ್ಶನ ಮತ್ತು ಸೂರಜ್ ರೇವಣ್ಣನವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಸಾಧನೆ ಎಲ್ಲ ಡೈರೆಕ್ಟರ್ಗಳು, ಹಾಲಿ ಡೈರೆಕ್ಟರು, ನಿರ್ದೇಶಕರು, ಹಾಲಿ ನಿರ್ದೇಶಕರು, ಮಾಜಿ ನಿರ್ದೇಶಕರು, ಹಾಲಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಎಲ್ಲ ಒಗ್ಗೂಡಿಸಿ ಎಲ್ಲ ಕರ್ಕೊಂಡು ರೈತರಿಗೆ ಅನುಕೂಲ ಆಗುವಷ್ಟು ಸಾಲ ಮತ್ತು ಸೌಕರ್ಯಗಳನ್ನು ಮೂಲಸೌಕರ್ಯಗಳನ್ನು ಒದಗಿಸಿದ ಬೇಡಿಕೊಡ್ತೀವಿ. ಕೃಷಿ ಪತ್ತಿನ ಸಹಕಾರ ಸಂಘ ಸಾಧನೆಗಳು ಕಳೆದ 10 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಒಂದು ಸೊಸೈಟಿ ಕುಂದೂರುಮಠದಲ್ಲಿ ಏನೇನಾಗಿತ್ತು ಅದನ್ನು ಅಲ್ಲಿಂದ ಬೇರ್ಪಡಿಸ್ಕೊಂಡು ಹೊಸದಾಗಿ ನಮ್ಮ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರದಂಥ ಶ್ರೀಯುತ ಎಚ್ ಡಿ ರೇವಣ್ಣ ಸಾಹೇಬರು ಹಾಗೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ರಾಜ್ಯ ಅಪೇಕ್ಷ ನಿರ್ದೇಶಕರು, DCB ನಿರ್ದೇಶಕರಾದ ಸೂರಜ್ ರೇವಣ್ಣನವರ ಸಹಕಾರದೊಂದಿಗೆ ಈ ಒಂದು ಶಾಖೆ ಓಪನ್ ಆಗಿ ಇದುವರೆಗೂ 7 ರಿಂದ 8 ಕೋಟಿ ಸಾಲವನ್ನು ನೀಡಿದ್ದೇವೆ. ಸುಮಾರು 1 ಕೋಟಿ ರೂವರೆಗೆ ಸ್ತ್ರೀ ಶಕ್ತಿ ಸಂಘಗಳಿಗೂ ಕೂಡ ಸಾಲ ನೀಡಿದ್ದೇವೆ. ಜೊತೆಗೆ
ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಂತ ಕುಮಾರಣ್ಣನವರು ಸಾಲ ಮನ್ನಾ ಯೋಜನೆಯಡಿ ಈ ಒಂದು ಸೊಸೈಟಿಗೆ 3 ಕೋಟಿ ಸಾಲ ಮನ್ನಾದ ಒಂದು ಅನುಕೂಲ ಕೂಡ ಈ ಭಾಗದ ರೈತರಿಗೆ ದೊರಕಿದೆ. ಜೊತೆಗೆ ಈ ಗಡಿ ಭಾಗದ ಈ ಒಂದು ಸೊಸೈಟಿನಲ್ಲಿ ರೈತರಿಗೆ ಅತ್ಯುನ್ನತವಾದ ಮಟ್ಟದ ಗುಣಮಟ್ಟದ ಗೊಬ್ಬರವನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಶ್ರೀ ಶಕ್ತಿ ಸಂಘಗಳ ಮುಖೇನ ಶೂನ್ಯ ಬಡ್ಡಿ ದರದಲ್ಲಿ ಹೆಚ್ಚಿನ ಸಾಲವನ್ನು ನೀಡುವುದರ ಮುಖೇನ ಈ ಭಾಗದ ರೈತರ ಅಭಿವೃದ್ಧಿಗೆ ಮಾನ್ಯ ರೇವಣ್ಣ ಸಾಹೇಬರ, ಬಾಲಣ್ಣನವರ, ಸೂರಜ್ ರೇವಣ್ಣನ ಮಾರ್ಗದರ್ಶನದಲ್ಲಿ ಅತಿ ಹೆಚ್ಚಿನ ಕೆಲಸಗಳನ್ನು ಈ ಹಿಂದಿನ ಎಲ್ಲ 15 ವರ್ಷಗಳ ಎಲ್ಲ ಆಡಳಿತ ಮಂಡಳಿಯವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಯುವ ಮುಖಂಡಾಗಿದ್ದ ಅಂಕೇನಹಳ್ಳಿ ಮಹೇಶ್ ಅವರನ್ನು 2ನೇ ಅವಧಿಗೆ 1ನೇ ಅವಧಿಗೆ ನೆಟ್ಟೆಕೆರೆ ಕೃಷ್ಣೇಗೌಡರ ತೆರವಾದಂಥ ಸ್ಥಾನಕ್ಕೆ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಅವರು ಮುಂದೆ ಕೂಡ ಹಿಂದಿನ ರೀತಿಯಲ್ಲೇ ಮುಂದೂ ಕೂಡ ಈ ಒಂದು ಸೊಸೈಟಿಯನ್ನು ಉನ್ನತಿಗೊಳಿಸಲಿಕ್ಕೆ, ರೈತರಿಗೆ ಸಹಾಯ ನೀಡಲಿಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರಿಗಳಾಗಿ ನಿಂತು ಅವ್ರ ಜೊತೆ ನಿಲ್ತೀವಿ. ಅವ್ರನ್ನ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಅಂತೇಳಿ ಈ ಮೂಲಕ ಅವರನ್ನು ಅಭಿನಂದಿಸ್ತೀವಿ. ಈ ಸುತ್ತಮುತ್ತಲ ಬಂದಿರತಕ್ಕಂಥ ಷೇರುದಾರರಲ್ಲಿ ಮನವಿ, 10 ವರ್ಷದ ಹಿಂದೆ ಅಂದರೆ 11 ವರ್ಷ ಆಯ್ತು ಇದಕ್ಕೆ. ಇದು ಸಾತನಲ್ಲಿತ್ತು, ಕುಂದ್ರಮಠದಲ್ಲಿತ್ತು. ರೇವಣ್ಣರ ಸಾಹೇಬರ ಮಾರ್ಗದರ್ಶನದಿಂದ ಅಲ್ಲೆಲ್ಲ ನಾವೇ ಅದನ್ನು ನಾನು ನಮ್ಮೆಲ್ಲ ಸೇರಿ ಅಲ್ಲಿಂದ ಬಿಡುಗಡೆ ಮಾಡ್ಕೊಬಂದು ಇಲ್ಲಿ ಏನೂ ಇತ್ತಿಲ್ಲ ಅಂತ ಅಲ್ಲೊಂದು ಬಾಡಿಗೆ ಮನೆಯಲ್ಲಿ ಜಾಗ ಕೊಟ್ಟಿದ್ರು ಗ್ರಾಮದವರು. ಆ ಜಾಗದಲ್ಲಿ ಇದ್ಕೊಂಡು ಅದನ್ನು ಸೊಸೈಟಿಯಲ್ಲಿ ಇದ್ಕೊಂಡು ಅದಾದ ನಂತರ ಒಂದು ಜಾಗ ತಗೊಂಡು ಜಾಗ ಪರ್ಚೇಸ್ ಮಾಡ್ಕೊಂಡು ಬಿಲ್ಡಿಂಗ್ ಮಾಡಿ ನಾವು ನಮ್ಮ ಅವಧಿಲಿ ಜರಗೌಡರಾಗಿದ್ದರು ಫಸ್ಟ್ ಟೈಮು, ಸೆಕೆಂಡ್ ಟೈಮ್ ನಾನಾದೆ, ನಾರಾಯಣಪುರದ ರಾಮಸ್ವಾಮಿಯರಾದರು. ಎಲ್ಲರೂ ಸಹಕಾರ ಇದೆ. ಎಲ್ಲ ನಮ್ಮ JDS ಕಾರ್ಯಕರ್ತ ಬಂಧುಗಳು ಇರ್ಬೋದು, ಷೇರುದಾರ ಇರ್ಬೋದು, ಎಲ್ಲ ಸಹಕಾರದಿಂದ ಬಂದು ಮಾಡ್ಕೊಂಡು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಿದೆ. ಈಗ ನಮ್ಮದೊಂದು ಮನವಿ ಏನಪ್ಪ ಅಂದರೆ ಈಗ ಹಿಂದೆ ನಡ್ಕೊಂಡು ಹೋಗಬೇಕು. ಈಗ ಮೇಲ್ಗಡೆಗೆ ಮಾಡ್ತಿರೋ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಒಂದು ಹಾಳಾಗಿದೆ, ಅದು ಡೆಮಲಿಷ್ ಮಾಡಿ ನಮ್ಮ ರೇವಣ್ಣ ಸಾಹೇಬರು ಡಾಕ್ಟರ್ ಮಾರ್ಗದರ್ಶನದಿಂದ ಡೆಮಲಿಷ್ ಮಾಡಿ ಹಿಂದ್ಗಡೆಗೆ ಮಾಡ್ತಿರೋ ಮೇಲಕ್ಕೆ ಮಾಡ್ತಿರೋ ದಯಮಾಡಿ ಅದನ್ನು ಮಾಡಬೇಕು. ಹೊಸ ಅಧ್ಯಕ್ಷರು ನಮ್ಮ ಮಹೇಶ್ ಅವರು ಮಾಡಬೇಕು. ನಮ್ಮದು ಸಹಕಾರ ಇದೆ. ನಾರಾಜಿರು, ನಾಗರೋದು, ಬಸವಣ್ಣ, ನಮ್ಮ RMC ಅಧ್ಯಕ್ಷರು ರಂಗಶಮಣ್ಣ ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮದು ಸಹಕಾರ ಇದ್ದೇ ಇರ್ತದೆ. ಯಾವ ಟೈಮಲ್ಲಿ ಬೇಕಾದ್ರೆ ಯಾವ ಥರ ಸಹಕಾರ ಇದ್ದೇ ಇರ್ತದೆ. ಒಂದಾಗಿ ಅಚ್ಚುಕಟ್ಟು ನಡೆಸ್ಕೊಂಡು ಹೋಗ್ಬಿಟ್ಟು ಹೆಸರು ಉಳ್ಕೋಬೇಕು, ಸಾಲ ಇನ್ನೂ ಹೆಚ್ಚಿನ ಸಾಲ ಕೊಡಬೇಕು. ನಮ್ಮ ಡಾಕ್ಟರ್ ಮಾರ್ಗದರ್ಶನ ಅವರು ಡೈರೆಕ್ಟರ್ ಇದ್ದಾರೆ. ಅದಕ್ಕೆ ಸಾಲಕ್ಕೆ ಏನು ಕೊರತೆ ಇಲ್ಲ. ಜನ ತಗೊಂಡು ಒಳ್ಳೇದು ಉಪಯೋಗಿಸ್ಕೊಳ್ಳಿ. ಗೊಬ್ಬರ ಸಿಗ್ತದೆ. ಇನ್ನು ಗೊಬ್ಬರದ ಜೊತೆಗೆ ಇದೊಂದು ಮೇಲ್ಗಡೆ ಒಂದು ಆಫೀಸ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಡಾಕ್ಟರ್ ಮಾರ್ಗದರ್ಶನ ಕೊಟ್ಟರೆ ಒಂದು ಬಿಲ್ಡಿಂಗ್ DCC ಬ್ಯಾಂಕ್ ಅದು ಒಂದು ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಅದು ಯಾವಾಗ ಕೊಡ್ತಾರೆ ನೋಡೋಣ. ಎಲ್ಲರೂ ಸಹಕರಿಸಿದ್ಕಂತ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್.